ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಡೈರೀಸ್ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ವಿಡಿಯೋ ವಿಶೇಷತೆ ಅಂದರೆ, ನಾನು ಓಂ ಶಕ್ತಿ ಟೆಂಪಲ್ಗೆ ಹೋಗಿದ್ದೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ಓಂ ಶಕ್ತಿ ಅಯ್ಯಪ್ಪ ಭಜನೆ ಆಗಿತ್ತು. ಸೊ ಓಂ ಶಕ್ತಿ ಟೆಂಪಲ್ಗೆ ಹೋದಾಗ ನಾವು ಎಲ್ಲೆಲ್ಲಿ ಹೋಗಿದ್ವಿ, ಅಮ್ಮನ ದರ್ಶನ ಹೇಗಾಯಿತು, ನಾವು ಎಲ್ಲೆಲ್ಲಿ ಟ್ರಿಪ್ಪಿಗೆ ಹೋಗಿದ್ವಿ, 5 ಡೇಸ್ ಟ್ರಿಪ್ ಹೋಗಿದ್ದು ನಾವು ಎಲ್ಲೆಲ್ಲಿ ಹೋಗಿದ್ವಿ ಅನ್ನೋದನ್ನ ಒಂದು ಸ್ಮಾಲ್ ವೀಡಿಯೋ. ಆ್ಯಕ್ಚುಲಿ ನಾನು ಫುಲ್ ವೀಡಿಯೋ ನಿಜವಾಗ್ಲೂ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ಸೊ ಎಷ್ಟು ಇದೆಯೋ ನನ್ನ ಹತ್ರ ಅಷ್ಟು ಹಾಕಿ ನಿಮಗೆ ತೋರ್ಸೋದಕ್ಕೆ ಟ್ರೈ ಮಾಡಿದ್ದೀನಿ. ಮೊದಲು ನಾವು ಓಂ ಶಕ್ತಿ ಅಮ್ಮನ್ನ ದರ್ಶನ ಮಾಡೋದೇ ಫಸ್ಟು. ನಾವು ಮಾಲೆ ಬಿಟ್ಟ ಮೇಲೇ ನಾವು ಬೇರೆ ಕಡೆ ಎಲ್ಲ ಟ್ರಿಪ್ ಹೋಗೋದು. ಮೊದಲು ನಾವು ಹೊರಟಿದ್ದು ಶನಿವಾರ ಬೆಳಗ್ಗೆ ಅಮ್ಮನ ಭಜನೆ ಮಾಡಿಕೊಂಡು ಓಂ ಶಕ್ತಿ ಅಮ್ಮನ ನೆನೆಸ್ಕೊಂಡೆ ನಾವು ಹೊರಡೋದು. ಓಂ ಶಕ್ತಿ ಪರಾಶಕ್ತಿ ಅಂತ ನಾವು ಕೂತ್ಕೊಂಡು ಅಮ್ಮನ ಭಜನೆ ಮಾಡಿಕೊಂಡು ನಾವು ಹೋಗ್ತೀವಿ. ನೀವು ನೋಡ್ತಾ ಇರ್ಬೋದು, ನಾನು ಬಸ್ ಪೂಜೆ ಆಗಲಿ ಯಾವುದೂ ಕೂಡ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಸೊ ಅವತ್ತು ನಮಗೆ ದರ್ಶನ ಆಗಲಿಲ್ಲ, ರಶ್ ಇದ್ದಿದ್ದರಿಂದ. ನೆಕ್ಸ್ಟ್ ಡೇ ದರ್ಶನ ಆಯಿತು. ಇದು ನಾನು ಇರುಮುಡಿ ಹೊತ್ಕೊಂಡಿರೋದು. ಈ ಸಲ ಗುರುಶಕ್ತಿ ಆಗಿದ್ದೀನಿ ಅನ್ನೋ ಖುಷಿ ಎಲ್ಲ ಇತ್ತು ನನಗೆ. ಇರುಮುಡಿ ಹೊತ್ಕೊಂಡು ತಲೆ ಮೇಲೆ ಇಟ್ಕೊಂಡು ಅಮ್ಮನಿಗೆ ನಾನು ಇರುಮುಡಿ ಸಲ್ಲಿಸಿದ್ದು. ಅದೊಂಥರ ಮನ್ಸಿಗೆ ನೆಮ್ಮದಿ, ಖುಷಿ ಆಯಿತು. ಅಮ್ಮನ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಅಲ್ಲಿಂದ ಹೊರಟಿದ್ದು ಟ್ರಾಫಿಕ್ ಅವತ್ತಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಅವತ್ತು ನಮಗೆ ತೋರಿಸಿದ್ದು ನಟರಾಜ ಟೆಂಪಲ್ ನೈಟು. ಏಕೆಂದರೆ ನಾವು ಅಲ್ಲಿಂದ ಟಿಫನ್ ತಿಂದು ಹೊರಟಿದ್ದೇನೆ 2 ಗಂಟೆ 3 ಗಂಟೆ ಆಯಿತು. ಹಾಗಾಗಿ ಅವತ್ತಿನ ದಿನ ತುಂಬ ಟ್ರಾಫಿಕ್ ಇದ್ದಿದ್ದರಿಂದ ನಮಗೆ ಬೇರೆ ಪ್ಲೇಸಸ್ ತೋರ್ಸೋಕ್ಕಾಗಲಿಲ್ಲ. ಸೊ ಫಸ್ಟು ನಮಗೆ ನಟರಾಜ ಟೆಂಪಲ್ನ ತೋರಿಸಿದ್ರು. ನಿಜ ಈ ಟೆಂಪಲ್ ಅಂತೂ ತುಂಬ ಚೆನ್ನಾಗಿತ್ತು, ಮಸ್ಟ್ ವಿಸಿಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ನಾವು ಹೋಗಿದ್ದು ನಿಜ ನನಗೆ ಆ ಊರು ನೆನಪಾಗ್ತಾಯಿಲ್ಲ. ಒಂದೇ ಏರಿಯಾದಲ್ಲಿ 5 ಟೆಂಪಲ್ನ ತೋರಿಸಿದ್ರು. ಶಿವ ಟೆಂಪಲ್ಲೇ ಜಾಸ್ತಿ ಇದ್ದಿದ್ದು. ಅಲ್ಲಿ ಆನೆ ಕೂಡ ಇತ್ತು. ನಾವೆಲ್ಲ ಕೂಡ ಆನೆ ಕೈಯಲ್ಲಿ ಕೂಡ ನಾವು ಆಶೀರ್ವಾದವನ್ನು ಪಡ್ಕೊಂಡ್ವಿ ಅಂತಲೇ ಹೇಳ್ಬೋದು. ನೋಡಿ, ನಾನು ಅಕ್ಕ ವೀಡಿಯೋ ಮಾಡಿ ಅಂತ ಅಂದರೆ ಜಸ್ಟ್ ಫೋಟೋ ತೆಗೆದಿದ್ರು, ಅದೇ ನಾನಿಲ್ಲಿ ಪೋಸ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ನಾವು ಹೋಗಿದ್ದು ತಾಂಜಾವೂರ್ ಬಿಗ್ ಟೆಂಪಲ್. ಇದಂತೂ ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ ಪ್ಲೇಸು. ಬೃಹದೇಶ್ವರ ಟೆಂಪಲ್ ಇದು. ನಿಜ ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ತುಂಬ ದೊಡ್ಡ ಟೆಂಪಲ್ಲು. ಆ್ಯಕ್ಚುಲಿ ತಮಿಳ್ನಾಡು ಅಂದ್ರೇ ನಮಗೆ ಟೆಂಪಲ್ಗೆ ಫೇಮಸ್ಸು. ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಇಲ್ಲಿ ಆಲ್ಮೋಸ್ಟ್ ವೀಡಿಯೋ ಫೋಟೋಸ್ ತೊಗೊಳ್ಳೋದಕ್ಕೆ ಬಿಡೋದೇ ಇಲ್ಲ. ನಾವು ಈಚೆ ಬಂದು ಫೋಟೋಸ್ ಎಲ್ಲ ಗ್ರೂಪ್ ಫೋಟೋಸ್ ಆಗಿರ್ಬೋದು ಎಲ್ಲ ತೊಗೊಂಡ್ವಿ. ನಾವು ಅಲ್ಲಿಂದ ನೆಕ್ಸ್ಟ್ ಹೋಗಿದ್ದೆ ರಾಮೇಶ್ವರ ಅಂತೂ ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ಆ 21 ಬಾವಿ ನೀರು ಹಾಕ್ಸ್ಕೊತೀವಲ್ಲ, ಅದರಲ್ಲಿರೋ ನೆಮ್ಮದಿ ನಿಜವಾಗ್ಲೂ ಯಾವುದ್ರಲ್ಲೂ ಇಲ್ಲ. ಸೊ ಎಲ್ಲೂ ಕೂಡ ಫೋನ್ ಅಲೋ ಮಾಡೋದಿಲ್ಲ. ಸೊ ನಾವು ಅಲ್ಲಿಂದ ರಾಮೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ಸ್ಫಟಿಕಲಿಂಗ ದರ್ಶನ ಮಾಡ್ಕೊಂಡು ನಾವು ಹೋಗಿದ್ದೆ ಧನುಷ್ಕೋಟಿ. ಇದಂತೂ ನಿಜವಾಗ್ಲೂ ನನ್ನ ಲೈಫಲ್ಲೇ ನಾನು ಮರೆಯೋದಿಲ್ಲ. ಎಷ್ಟು ಬೀಚು, ದೊಡ್ಡ ಬೀಚು. ಹೋಗ್ತಾ ಇದ್ದೀವಿ 25-30 ಕಿಲೋಮೀಟರ್ಸ್ ಬರೀ ಬೀಚೇ ಕಾಣಿಸುತ್ತೆ. ಆ ಕಡೆ ಈ ಕಡೆ ಮೀನು ಹಿಡಿತಾ ಇರ್ತಾರೆ. ನಿಜ ಎಷ್ಟು ಚೆನ್ನಾಗಿದೆ ಅಂದರೆ, ಅಲ್ಲಿ ಬೀಚಲ್ಲಿ 2 ಕೂಡ ಧನುಷ್ಕೋಟಿ ಅಂದರೆ ಸಂಗಮ ಆಗೋದು. ಬೇ ಆಫ್ ಬೆಂಗಾಲ್ ಮತ್ತು ಇಂಡಿಯನ್ ಓಷನ್. ಒಂದೊಂದು ಕಲರ್ ಕಾಣಿಸುತ್ತೆ. ಒಂದು ಫುಲ್ ನೀವೇ ನೋಡ್ತಾ ಇರ್ಬೋದು ನೋಡಿ, ಇದೇ ಬೇರೆ ಕಲರ್. ಇನ್ನು ಆ ಕಡೆ ಹೋದರೆ ಅದೇ ಬೇರೆ ಕಲರ್ ಕಾಣಿಸುತ್ತೆ. ಇದಂತೂ ಮೆಸ್ಮರೈಸಿಂಗ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಆ ವೇವ್ಸ್ ಬರ್ತಾ ಇದ್ದರೆ ನಮಗೆ ನಿಲ್ಲಕ್ಕೆ ಭಯ ಆಗ್ತಾಯಿತ್ತು. ನಿಜ ನಾನು ತಮಿಳ್ನಾಡಲ್ಲಿ 10 ವರ್ಷದಿಂದ ಓಂ ಶಕ್ತಿಗೆ ಹೋಗ್ತಾ ಇರೋದು. ಈ ಸಲಿನೇ ತುಂಬ ಚೆನ್ನಾಗಿತ್ತು ಪ್ಲೇಸಸ್ಸು. ಧನುಷ್ಕೋಟಿ ಆಗಿರ್ಬೋದು, ರಾಮೇಶ್ವರ ಆಗಿರ್ಬೋದು, ಕನ್ಯಾಕುಮಾರಿ ಆಗಿರ್ಬೋದು. ನಿಜ ಎಷ್ಟು ಖುಷಿ ಆಯಿತು ಅಂದರೆ, ಮತ್ತು ರಾಮ ಸೇತುವೆ ಕಟ್ಟಿದ ಜಾಗಕ್ಕೆಲ್ಲ ಹೋಗಿದ್ವಿ. ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೆ ಅದನ್ನೆಲ್ಲ ನೋಡೋಕ್ಕೆ. ನೀವು ನೋಡ್ತಾ ಇರ್ಬೋದು, ರೋಡ್ ಪಕ್ಕನೇ ಬೀಚು. ಆ್ಯಕ್ಚುಲಿ ಸೇಫ್ಟಿ ಇರೋದು. ಒಂದು ಸ್ವಲ್ಪ ಇದಾದ್ರೂ ನಾವು ಬೀಚ್ ಒಳಗೆ ಬಿದ್ದೋಗ್ತೀವಿ. ಆವಾಗಂತೂ ರೋಡ್ ನಾನಂತೂ ಫುಲ್ ಭಯ ಪಟ್ಕೊಂಡೇ ಹೋಗ್ತಾಯಿದ್ದೆ. ಡ್ರೈವರ್ ಅಣ್ಣ ಹುಷಾರಾಗಿ ಓಡಿಸಿ ಅಂತ. ಅವ್ರಿಗೆ ನಮ್ಮ ಲ್ಯಾಂಗ್ವೇಜ್ ಅರ್ಥ ಆಗೋದಿಲ್ಲ, ಬಟ್ ಆದರೂ ಅವ್ರು ಟ್ರೈ ಮಾಡ್ತಾರೆ. ನಾವು ಹೋಗಿದ್ದೆ ಇದು ಶ್ರೀರಾಮನ ದೇವಸ್ಥಾನಕ್ಕೆ. ಶ್ರೀರಾಮ
ರಾವಣನ ತಮ್ಮನಿಗೆ ಇಲ್ಲಿ ಪಟ್ಟಾಭಿಷೇಕ ಮಾಡಿದ ಜಾಗ. ಅಲ್ಲಿ ಶ್ರೀರಾಮ ಇತ್ತು. ನಾನಂತೂ ಜೈ ಶ್ರೀರಾಮ್ ಅಂತ ಫುಲ್ ಕೂಕೊಂಡು ಹೋದೆ. ಇದೇನಪ್ಪ ಅಂತ ಅಂದರೆ ಅಲ್ಲಿಂದ ನೀವು ಕೆಳಗಡೆ ಬರ್ತಾ ನಿಮಗೆ ಅಲ್ಲಿ ರಾಮ ಸೇತುವೆ ಕಲ್ಲನ್ನ ನಿಮಗೆ ಎತ್ತೋದಕ್ಕೆ ಕೊಡ್ತಾರೆ. ಇದು 20 ರೂಪೀಸ್ ಒಬ್ಬರಿಗೆ ಟಿಕೆಟು. ಆ್ಯಕ್ಚುಲಿ ನಮಗೇನದು ಜನ ಫಸ್ಟು ನಾವು ರಿಟರ್ನ್ ಬಂದುಬಿಡ್ತಾ ಇದ್ವಿ. ನಾವು ಅಲ್ಲಿ ಯಾರನ್ನೋ ಕೇಳಿದ್ದಕ್ಕೆ ಹೇಳಿದ್ರು ಹೋಗಿ ಅಲ್ಲಿ ತುಂಬ ಚೆನ್ನಾಗಿದೆ, ರಾಮನ ಸೇತುವೆ ಕಟ್ಟಿರ್ತಾರಲ್ಲ ಆ ಕಲ್ಲನ್ನು ನಿಮ್ಮ ಕೈಯಲ್ಲೇ ಎತ್ತಿಸ್ತಾರೆ ಅಂದರು. ಬರದೇ ಬಂದಿದ್ದೀವಿ, ಇನ್ನು ಯಾವಾಗ ಬರ್ತೀವೋ ಗೊತ್ತಿಲ್ಲ. ಸರಿ ಅದು ಒಂದು ಕಲ್ಲು ಎತ್ತು ಬಿಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಆಮೇಲೆ ನಿಮಗೆ ಇನ್ನೊಂದು ಅಲ್ಲಿ ಮೈಕ್ರೋಸ್ಕೋಪ್ ಇಕ್ಕಿರ್ತಾರೆ. ಆ ಮೈಕ್ರೋಸ್ಕೋಪ್ಗೆ 20 ರೂಪೀಸ್ ಕೊಟ್ಟರೆ ನೀವು ರಾಮ ಸೇತುವೆನ ನೋಡ್ಬೋದು. ಇದನ್ನಂತೂ ನೋಡಿ ಎಷ್ಟು ಖುಷಿ ಆಗುತ್ತೆ ಅಂದರೆ ನಾನಂತೂ ಫುಲ್ ಜೈ ಶ್ರೀರಾಮ್ ಅಂತ ಕೂಕೊಂಡು ಹೋದೆ. ಕೊನೆಗೆ ಕಲ್ಲು ಕೂಡ ಎತ್ತದೆ. ಆ ಎತ್ತುವ ಖುಷಿ ಇದೆಲ್ಲ ನಿಜ ವೇಟ್ ಇತ್ತು. ನಮ್ಮ ಕೈಯಲ್ಲಿ ಎತ್ತಿಸಿ ತಲೆ ಮೇಲೆ ಇಡಿಸ್ತಾರೆ, ನೀವು ನೋಡ್ತಾ ಇರ್ಬೋದು. ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ನಾವು ಫೈನಲಿ ಹೊರಟ್ವಿ. ಇದು ರಾಮೇಶ್ವರ ಬ್ರಿಡ್ಜ್. ನಿಜ ಇದೊಂದು ದೊಡ್ಡ ಬ್ರಿಡ್ಜು. ನಾನಂತೂ ನೋಡಿ ಫುಲ್ ಖುಷಿಯಾಗೋದೆ. ಈ ಬ್ರಿಡ್ಜದ್ದು ಏನಪ್ಪ ಸ್ಪೆಷಾಲಿಟಿ ಅಂತ ಅಂದರೆ ರೈಲ್ವೆ ಟ್ರ್ಯಾಕ್ ಇರುತ್ತೆ. ರೈಲ್ವೆ ಟ್ರ್ಯಾಕ್ ಇರುವಾಗ ಆ ಬೋಟ್ ಬಂದಾಗ ಆ ಬ್ರಿಡ್ಜು ಓಪನ್ ಆಗುತ್ತೆ ಅಂತ ಹೇಳಿದ್ರು. ನಿಜ ನಮಗಂತೂ ಅದನ್ನೆಲ್ಲ ನೋಡಿ ಫುಲ್ ಖುಷಿ ಆಯಿತು ಅಂತಲೇ ಹೇಳ್ಬೋದು. ನನಗಂತೂ ಎಷ್ಟು ಶಿಪ್ಗಳು ನಿಂತಿದ್ವು ಅಂದರೆ ನಿಜ ಇದನ್ನು ನೋಡೋಕ್ಕೆ 2 ಕಣ್ಣೇ ಸಾಲ್ತಿರ್ಲಿಲ್ಲ. ನನಗಂತೂ ಆ ಸೂರ್ಯ ಬೇರೆ 2 ಗಂಟೆ 1 ಗಂಟೆ ಟೈಮು, ಸೂರ್ಯ ಫುಲ್ ಆ ಬೀಚ್ ಕೆಳಗಡೆ ಆ ನೀರು ಅದು ನೋಡೋದಕ್ಕೆ ಎಷ್ಟು ಚೆನ್ನಾಗಿತ್ತು ಅಂದರೆ ಆ್ಯಕ್ಚುಲಿ ನಾವು ಡ್ರೈವರ್ ಅಂಕಲ್ಗೆ ಹೇಳ್ಬಿಟ್ಟು ಸ್ವಲ್ಪ ಬಸ್ನ ನಿಧಾನಕ್ಕೆ ಓಡಿಸಿ ವ್ಯೂನ ನೋಡಬೇಕು, ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೇಳಿಬಿಟ್ಟು ಈ ವ್ಯೂನ ನೋಡಿಕೊಂಡು ಹೋಗ್ತಾಯಿದ್ರೆ ದೊಡ್ಡ ಬ್ರಿಡ್ಜ್ ಅಂದರೆ ಇದು ರಾಮೇಶ್ವರ ಬ್ರಿಡ್ಜ್ ಅನ್ನೋದೇ ಒಂದು ದೊಡ್ಡ ಬ್ರಿಡ್ಜು, ತುಂಬ ಫೇಮಸ್ಸು ಅಂತ ಹೇಳಿದ್ರು. ನೆಕ್ಸ್ಟ್ ಅಲ್ಲಿಂದ ನಾವು ಹೋಗಿದ್ದೆ ಕನ್ಯಾಕುಮಾರಿ. ನಿಜ ಇದಂತೂ ನನಗೆ ತುಂಬ ಇಷ್ಟ ಅಂದರೆ ತುಂಬ ಇಷ್ಟ ಆಯಿತು. ಯಾಕಪ್ಪ ಅಂತ ಅಂದರೆ ಕನ್ಯಾಕುಮಾರಿ ಅಂದರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ನಾವು ನೋಡೋಕೆ ಹೋಗೋದೇ ಸನ್ರೈಸು. ಮತ್ತು ಇದು ಆ್ಯಕ್ಚುಲಿ ನಾನು ಸ್ನ್ಯಾಪ್ ವೀಡಿಯೋ ಮಾಡ್ಕೋಬೇಕಾದ್ರೆ ತಕ್ಕೊಂಡಿದ್ದು. ಸೊ ಹಾಗಾಗಿ ರೊಟೇಟ್ ಮಾಡಿ ಹೇಗೆ ಕಾಣಿಸ್ತಿದೆ ಸನ್. ಆ್ಯಕ್ಚುಲಿ ನಾವು ಹೋದಾಗ 5:45 ಎಲ್ಲಿ ಲೇಟ್ ಆಗಿಬಿಡುತ್ತಪ್ಪ ಅಂದ್ಕೊಂಡು ಓಡಿಕೊಂಡು ಆಟೋ ಹಿಡ್ಕೊಂಡು ನಾವು ಹೋಗಿದ್ದು. ಆ್ಯಕ್ಚುಲಿ ನೋಡಿ ನೀವು ನೋಡ್ತಾ ಇರ್ಬೋದು, ನಾನು ಪ್ರತಿಯೊಂದು ತೋರಿಸ್ತಿದ್ದೀನಿ. ಆವಾಗಲೇ ಇಷ್ಟು ರೆಡ್ ಆಗಿರಲಿಲ್ಲ, ಇವಾಗ ಇಷ್ಟು ರೆಡ್ ಆಗ್ತಿದೆ. ಆ್ಯಕ್ಚುಲಿ ನಾವು ರಾಂಗ್ ಇದರಲ್ಲಿ ನಿಂತಿದ್ವಿ. ಇಲ್ಲಲ್ಲ ಸನ್ರೈಸ್ ಆಗೋದು. ನಾವೇನು ಮಾಡುತ್ತೆ ಈ ಬ್ರಿಡ್ಜ್ ಹತ್ರ ಸನ್ರೈಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲೇ ನಿಂತಿದ್ವಿ. ಆಮೇಲೆ ಏನಾಯಿತು, ನಾವು ಫಸ್ಟ್ ಬಂದಿದ್ವಿ. ಆಮೇಲೆ ಪೂಜಕ್ಕ ಮತ್ತು ಅಂಕಲ್ಲು ಇದ್ದರು. ಅವರು ಇಲ್ಲಿ ಬೇಡ, ಇಲ್ಲಿ ಬನ್ನಿ, ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ಹೋದಾಗ ನನಗೇನು ಕಾಣಿಸ್ತಾನೆ ಇರಲಿಲ್ಲ. ಆಮೇಲೆ ನಾನು ನನ್ನ ತಂಗಿ ಇಬ್ಬರು ಹೋಗ್ಬಿಟ್ಟು ಬಾ ಮೇಲೆ ಹೋಗೋಣ, ಇಲ್ಲಿ ನಮಗೆ ಅಷ್ಟು ಸ್ಯಾಟಿಸ್ಫೈಡ್ ಅನಿಸ್ತಲ್ಲ ನೋಡೋಕ್ಕೆ ಅಂದ್ಬಿಟ್ಟು ಮೇಲೆ ಹೋದ್ವಿ. ಮೇಲೂ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ. ಅದ್ರ ಮೇಲೆ ಇನ್ನೊಂದೇನೋ ದಿಬ್ಬ ಥರ ಇತ್ತು. ನಾನು ಪೂಜಕ್ಕ ಅಂಕಲ್ಲು ಎಲ್ಲೋ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡ್ವಿ. ಕರೆಕ್ಟಾಗಿ ನಿಮಗೆ 6:30 ಪಕ್ಕ 6:30 ಟೈಮಿಗೆ ನಿಮಗೆ ಸನ್ರೈಸ್ ಆಗುತ್ತೆ. ನೋಡಿ ಇಲ್ಲಿ ಸನ್ರೈಸ್ ಆಗ್ತಿದೆ. ನಾನಂತೂ ಫುಲ್ ಕೂಗಾಡ್ಬಿಟ್ಟಿದ್ದೀನಿ. ನಿಮ್ಗೆ ಆ ಸನ್ರೈಸ್ ಆಗೋ ಅಂಥ ವೀಡಿಯೋ ಕೂಡ ನಾನು ಪ್ರತಿಯೊಂದು ನಿಮ್ಮ ಯೂಟ್ಯೂಬ್ಗೆ ಹಾಕಬೇಕು ಅಂತಲೇ ನಾನು ವೀಡಿಯೋ ಮಾಡ್ಕೊಂಡು ಬಂದಿದ್ದು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೀವು ಫೋನ್ಗಿನ್ನ ರಿಯಲಾಗಿ ನೋಡಬೇಕು. ಲೈಫ್ ಟೈಮಲ್ಲಿ ಒಂದು ಸಲ ನೀವು ಖಂಡಿತ ಈ ಸನ್ರೈಸ್ನ ನೋಡಲೇಬೇಕು. ನೀವು ನೋಡ್ತಾ ಇದ್ದೀರಾ ಅನಿಸುತ್ತೆ. ನೋಡಿ ಇದು ಸನ್ರೈಸ್ ಆಗ್ತಿರೋ ಅಂಥದ್ದು. ಹೆಂಗೆ ಬರುತ್ತೆ ಅಂತ ಅಂದರೆ ವಿತಿನ್ 3 ಮಿನಿಟ್ಸಲ್ಲಿ ಫುಲ್ ಸನ್ ಆ ಸಮುದ್ರದ ಮೇಲಿಂದ ಇಷ್ಟಿಷ್ಟೇ ಹೆಂಗೆ ಬರುತ್ತೆ, ರೆಡ್ ಬಾಲ್ ಥರ ಕಾಣಿಸ್ತಾ ಇರುತ್ತೆ. ನೀವು ನೋಡ್ತಾ ಇರ್ಬೋದು. ಆದಷ್ಟು ಝೂಮ್ ಮಾಡಿದ್ರೆ ಕ್ಲಾರಿಟಿನೂ ಹೋಗ್ಬಿಡುತ್ತೆ. ಬಟ್ ಅದು ಸನ್ರೈಸ್ ಕಾಣಿಸ್ಬೇಕು ಅಂತ ಅಂದರೆ ನಾವು ಝೂಮ್ ಮಾಡಲೇಬೇಕು. ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಆ ಸನ್ ಬರ್ತಿರುತ್ತೆ ಅಂದರೆ ಅದು ನೋಡೋದಕ್ಕೆ ಫುಲ್ ಖುಷಿ ಆಗ್ತಾ ಇರುತ್ತೆ. ನನಗಂತೂ ಫುಲ್ ಖುಷಿ ಆಯಿತು. ನಾನು ಈಗಲೂ ಕೂಡ ಮನೆಗೆ ಬಂದ್ರೂ ಹಾಕ್ಕೊಂಡು ವೀಡಿಯೋ ನೋಡ್ತಾ ಇರ್ತೀನಿ. ಎಷ್ಟು ಚೆನ್ನಾಗಿ ಸನ್ ಬರುತ್ತೆ ಅಲ್ವಾ. ನಮ್ಮ
ಪ್ರಕೃತಿ ಹೇಗೆ ಅಂತಲೇ ನಿಜ ಖುಷಿ ಆಗುತ್ತೆ. ದೇವ್ರ ಸೃಷ್ಟಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಅವಾಗ ನಮಗೆ ಫೀಲ್ ಆಗುತ್ತೆ. ಒಂದು ಗ್ರೀನ್ ನೇಚರ್ ನೋಡೋದಾಗಿರ್ಬೋದು, ಈ ಥರ ಒಂದು ಮೊಮೆಂಟ್ನ ನೋಡೋದಾಗಿರ್ಬೋದು. ಎಷ್ಟು ಜನ ಬಂದಿರ್ತಾರೆ ನೋಡೋದಕ್ಕೆ ಅಂದರೆ ಅಷ್ಟು ಜನ ಬಂದಿರ್ತಾರೆ. ನಿಜ ನಾನು ಹೇಳ್ತೀನಿ ಮಸ್ಟ್ ವಿಸಿಟ್ ಅಂತ. ಕನ್ಯಾಕುಮಾರಿ, ರಾಮೇಶ್ವರ, ಧನುಷ್ಕೋಟಿ ಈ 3 ಕೂಡ ನೀವು ನೋಡೋ ಅಂತಹ ಪ್ಲೇಸಸ್ಸೇ. ತುಂಬ ಚೆನ್ನಾಗಿದೆ, ಹೋಗ್ಬಿಟ್ಟು ಬನ್ನಿ. ಯಾರ್ಯಾರೆಲ್ಲ ಕನ್ಯಾಕುಮಾರಿ ನೋಡಿದ್ದೀರಾ ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ನನಗೂ ಖುಷಿ ಆಗುತ್ತೆ. ನನಗಿನ್ನ ಮುಂಚೆನೂ ಹೋಗಿ ಇಂಥ ಒಂದು ದೃಶ್ಯನ ನೋಡಿದ್ದಾರೆ ಅಂತ ನನಗಂತೂ ಇನ್ನೂ ಖುಷಿ ಆಗುತ್ತೆ. ನೆಕ್ಸ್ಟು ಇಲ್ಲಿಂದ ಮುಗಿಸಿ ನಾವು ಬೀಚಲ್ಲಿ ಆಟ ಆಡೋಣ ಅಂತ ಹೋದ್ವಿ. ನಾನಂತೂ ನಿಜವಾಗ್ಲೂ ಬೀಚಲ್ಲಿ ಆಟ ಆಡಲಿಲ್ಲ. ನನಗೆ ಆ ವೇವ್ಸ್ ಬರೋದು ನೋಡೇ ಭಯ ಆಗೋಯಿತು. ಅಂಥದ್ರಲ್ಲೂ ಬಿಡಲಿಲ್ಲ. ಎಳ್ಕೊಂಡು ಆಟ ಆಡಿಸಿದ್ರು. ಆದಷ್ಟು ನಾನು ಅಷ್ಟು ಆಟ ಆಡಲಿಲ್ಲ. ಸೊ ನನಗೊಂದು ಸ್ವಲ್ಪ ಅಲರ್ಜಿ ಪ್ರಾಬ್ಲಮ್ ಇದೆ. ನಂಗೆ ಸ್ವಲ್ಪ ಅಲರ್ಜಿ ಆಗಿಬಿಡುತ್ತೆ ಫೇಸೆಲ್ಲ. ಸೊ ಹಾಗಾಗಿ ನಾನು ಅಷ್ಟು ನೀರಲ್ಲಿ ಇಳಿಲಿಲ್ಲ. ನನಗೂ ನೋಡೋದಕ್ಕೆ ಇಷ್ಟ, ಆಟ ಆಡೋದಕ್ಕೆಲ್ಲ ನನಗೆ ಬೀಚಲ್ಲೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲ. ನೋಡಿ ಖುಷಿ ಪಡ್ತೀನಿ. ಸೊ ನೆಕ್ಸ್ಟು ಕನ್ಯಾಕುಮಾರಿ ಆದಮೇಲೆ ನಾವು ಇನ್ನೂ ತುಂಬ ಪ್ಲೇಸಸ್ಸಲ್ಲಿ ನೋಡಿರ್ಬೋದು. ಪಳನಿ ಆಗಿರ್ಬೋದು, ಮಧುರೈ ಮೀನಾಕ್ಷಿ ಆಗಿರ್ಬೋದು, ತುಂಬ ಪ್ಲೇಸಸ್ ನೋಡಿದ್ವಿ. ಮಧುರೈ ಮೀನಾಕ್ಷಿ ಟೆಂಪಲ್ ಅಂತೂ ನಿಜವಾಗ್ಲೂ ಅಲ್ಟಿಮೇಟ್ ಆಗಿದೆ. ಅದು ಕೂಡ ನೋಡ್ಬೋದು ನೀವು. ಪಳನಿ ಅಲ್ಲಿ ಆ್ಯಕ್ಚುಲಿ ನಾವು ಬೆಟ್ಟದ ಮೇಲೆ ಹೋಗ್ತೀವಿ, ಅದಂತೂ ಇನ್ನೂ ಚೆನ್ನಾಗಿದೆ. ಈ ರೀತಿ ನನ್ನ ಓಂ ಶಕ್ತಿ ಅಮ್ಮನ ದರ್ಶನ ಆಗಿರ್ಬೋದು ತುಂಬ ಚೆನ್ನಾಗಾಯಿತು. ಟ್ರಿಪ್ಪು ಕೂಡ ಎಲ್ಲ ತುಂಬ ಚೆನ್ನಾಗಾಯಿತು ಅಂತ ಹೇಳಿ ಇಲ್ಲಿಗೆ ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ಓಂ ಶಕ್ತಿ ಅಮ್ಮ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್.